ನಟ ದರ್ಶನ್ನಿಂದ ಬ್ಯಾರಕ್ನಲ್ಲಿದ್ದವರ ಮೇಲೆ ಹಲ್ಲೆ ವಿಚಾರಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ದರ್ಶನ್ ಕಾಲಿಂದ ಒದ್ದಿದ್ದಾರಾ ಇಲ್ವಾ ಅಂತ ಪ್ರಾಥಮಿಕ ತನಿಖೆಯನ್ನೇ ನಡೆಸಲಾಗಿತ್ತು. 3 ಪಾಳಿಯಲ್ಲಿದ್ದ ಭದ್ರತಾ ಸಿಬ್ಬಂದಿಯನ್ನ ವಿಚಾರಣೆ ಮಾಡಲಾಗಿತ್ತು. ಆದ್ರೀಗ ವಿಚಾರಣೆ ವೇಳೆ ಸಿಬ್ಬಂದಿ ಕೊಟ್ಟ ಹೇಳಿಕೆ ಏನ್ ಗೊತ್ತಾ? ಎಸ್ಪಿ ಕೊಟ್ಟ ರಿಪೋರ್ಟ್ನಲ್ಲಿ ಏನಿದೆ ಅಂತ ನೀವೇ ನೋಡಿ. ಸಹ ಕೈದಿಗಳಿಗೆ ದರ್ಶನ್ ಹಲ್ಲೆ ಮಾಡೇ ಇಲ್ವಂತೆ. ನಟ ದರ್ಶನ್ ಹಲ್ಲೆ ವಿಚಾರಕ್ಕೆ ಮೇಜರ್ ಟ್ವಿಸ್ಟ್. ಎಸ್ಪಿ ಅಂಶುಕುಮಾರ್ ರಿಪೋರ್ಟ್ನಲ್ಲಿ ಸತ್ಯ ರಿವೀಲ್. ಲೋಕಲ್ ಅವನ್ ಹೀರೋನೇ, ಆದ್ರೆ ಕಿಕ್ಕಲ್ಲಿದ್ರೆ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ದರ್ಶನ್ ಒಂದಲ್ಲ ಒಂದು ಕಾರಣಕ್ಕೆ ಸುದ್ದಿಯಲ್ಲಿದ್ದಾರೆ. ಮೊನ್ನೆ ಪರಪ್ಪನ ಅಗ್ರಹಾರದ ಸಹ ಕೈದಿಗಳಿಗೆ ದರ್ಶನ್ ಹಲ್ಲೆ ಮಾಡಿ ಭಾರೀ ಸುದ್ದಿಯಾಗಿದ್ರು. ಇದೀಗ ಹಲ್ಲೆ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಜೈಲಿನಲ್ಲಿ ದರ್ಶನ್ ಯಾರ ಮೇಲೂ ಹಲ್ಲೆ ನಡೆಸೇ ಇಲ್ವಂತೆ ಎಂದು ಜೈಲಿನ ಸೂಪರಿಂಟೆಂಡೆಂಟ್ ಎಸ್ಪಿ ಅಂಶುಕುಮಾರ್ ಘಟನೆಯ ಸತ್ಯಾಸತ್ಯತೆ ಬಗ್ಗೆ ತನಿಖೆ ನಡೆಸಿ ತನಿಖಾ ವರದಿಯನ್ನ ಕಾರಾಗೃಹ ಇಲಾಖೆ ಮುಖ್ಯಸ್ಥ ದಯಾನಂದ್ರಿಗೆ ಸಲ್ಲಿಕೆಯಾಗಿದೆ. ದರ್ಶನ್ ಹಲ್ಲೆ ನಡೆಸಿದ್ದಾರೆ ಎಂಬ ಸುದ್ದಿ ಹರಡುತ್ತಿದ್ದಂತೆ ಜೈಲಿನಲ್ಲಿ ದರ್ಶನ್ ಇದ್ದ ಬ್ಯಾರಕ್ ಬಳಿ ಭದ್ರತೆ ಹೆಚ್ಚಿಸಲಾಗಿತ್ತು. ಇನ್ನು ದರ್ಶನ್ ಬ್ಯಾರಕ್ ಬಳಿ ಇದ್ದ 6 ಸಿಬ್ಬಂದಿಯನ್ನ ವಿಚಾರಣೆ ಮಾಡಲಾಗಿತ್ತು. ಈ ವೇಳೆ ಮಾಹಿತಿ ನೀಡಿರೋ ಸಿಬ್ಬಂದಿ, ನಾವು ಭದ್ರತೆಗಿದ್ದ ವೇಳೆ ಯಾವುದೇ ಗಲಾಟೆ ಹಲ್ಲೆ ನಡೆದಿಲ್ಲ, ನಮ್ಮ ಗಮನಕ್ಕೂ ಇಲ್ಲ ಎಂದಿದ್ದಾರೆ. ಇನ್ನು ದರ್ಶನ್ ಅಂಡ್ ಟೀಮ್ ಸಹಜ ಸ್ಥಿತಿಯಲ್ಲೇ ಇದ್ದಾರೆ. ದರ್ಶನ್ ಬ್ಯಾರಕ್ನಲ್ಲಿದ್ದ ಜೊತೆಗಾರರು ಸಹ ಸಿಬ್ಬಂದಿ ಬಳಿ ತುಟಿಕ್ ಪಿಟಿಕ್ ಅಂತಿಲ್ಲ ಎಂದಿದ್ದಾರೆ. ಇನ್ನು ನಾಳೆ ರಾಜ್ಯಾದ್ಯಂತ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಿದ್ದು, ಜೈಲಿನಲ್ಲಿರುವ ದರ್ಶನ್ಗೆ ಬಹಳ ತೊಳಲಾಟವಾಗ್ತಿದೆ. ಈ ಸಮಯದಲ್ಲಿ ನಾನು ಹೊರಗಡೆ ಇರಬೇಕಿತ್ತು ಎಂದು ಚಡಪಡಿಸುತ್ತಿದ್ದಾರಂತೆ. ಪ್ರತಿ ಸಿನಿಮಾವನ್ನ ದರ್ಶನ್ ಅವರು ಅದ್ಧೂರಿಯಾಗಿ ರಿಲೀಸ್ ಮಾಡ್ತಿದ್ರು. ಡೆವಿಲ್ ಸಿನಿಮಾದಲ್ಲಿ ಅವರ ಅನುಪಸ್ಥಿತಿಯಲ್ಲಿ ಡೆವಿಲ್ ತೆರೆಗೆ ಬರ್ತಿದೆ. ಇನ್ನು ಮೊನ್ನೆಯಷ್ಟೇ ಜೈಲಿಗೆ ಭೇಟಿ ನೀಡಿದ್ದ ದಚ್ಚು ಮಡದಿ ವಿಜಯಲಕ್ಷ್ಮಿ ಯಾವುದೇ ಊಹಾಪೋಹ ಸುದ್ದಿಗಳಿಗೆ ಕಿವಿಗೊಡಬೇಡಿ ಎಂದು ಪೋಸ್ಟ್ ಮಾಡಿದ್ದಾರೆ. ಒಟ್ಟಾರೆ ದರ್ಶನ್ ಪ್ರತಿನಿತ್ಯ ಜೈಲಿನಲ್ಲಿ ನರಕಯಾತನೆ ಅನುಭವಿಸ್ತಾ ಇದ್ದು, ಯಾವಾಗ ನಾನು ಮೊದಲಿನಂತೆ ಸ್ವತಂತ್ರ ಪಕ್ಷಿಯಾಗಿ ಹೊರಗಡೆ ಇರ್ತೇನೆ ಎಂದು ಚಡಪಡಿಸುತ್ತಿರೋದಂತೂ ಸತ್ಯ. ಇದೀಗ ಬೆಳಗ್ಗೆ ಎದ್ದು ತನ್ನನ್ನ ತಾನು ಬದಲಾಯಿಸಿಕೊಳ್ಳುವ ಎಲ್ಲಾ ಪ್ರಯತ್ನ ಮಾಡ್ತಿದ್ದಾರೆ ಎನ್ನಲಾಗ್ತಿದೆ. ಅಜಯ್ ಕುಮಾರ್ ಜೊತೆ ಅಂಬರೀಶ್ ತಿಮ್ಮೇಗೌಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ನನ್ನ